ನೀವು ಹೇಳಿದಂಗೆ ನಾವು ರೋಡ್ ಬಂದ್ ಮಾಡಲ್ಲ ಸರ್. ಇವ್ರು ಬಂದಿದ್ದಾರೆ ನಾವು 5 ನಿಮಿಷ ರಿಕ್ವೆಸ್ಟ್ भारत माता के भारत माता के बोलो भारत माता के बोलो भारत माता के ಆಗ ಏನಾಗಂಗಿಲ್ಲ ಸರ್ಕಾರಕ್ಕೆ ಮುಟ್ಟಬೇಕಲ್ಲ. ಪ್ರಾಬ್ಲಮ್ ಎಲ್ಲ ಆಗ್ತದೆ ನಿಮಗೆ. ನಾವು ಹೊಡೆದಾಡದಲ್ಲೇ ಬಡದಾಡಲ್ಲ ಆಗ್ತದೆ. ನಾವು ಹೊಡೆದಾಟ ಮಾಡಾಕ್ತಿಲ್ಲ. ನಮ್ಮ ಹಕ್ಕು ನಾವು ನಿಲ್ಸಿ ಕೇಳಾಕ್ತೀವಿ. 5 ನಿಮಿಷ ಸರ್ ನಾವು ಪಬ್ಲಿಕ್ ತೊಂದರೆ ಮಾಡೋ ಹತ್ತಿಲ್ಲ ಸರ್. ಪಬ್ಲಿಕ್ ತೊಂದರೆ ಮಾಡೋ ಹತ್ತಿಲ್ಲ ಸರ್. ಪಬ್ಲಿಕ್ ಎಲ್ಲ ಹೆಂಗೆ ಸೈಡಿಗೆ ನಿಂತೀವಿ ಒಂದು ಸೈಡಿಗೆ ನಿಂತಿರ್ತೀವಿ ಸರ್. ಅಲ್ಲ ಸರ್ ನೀವು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ನಾವು ಹೊಡೆದಾಡಿದಾಗ ಬಡದಾಡಿದಾಗ ಆಗ್ತದ್ರಿ. ನಾವು ಬೆಂಕಿ ಹಚ್ಚಾಡ್ತೀವಿ ಇಲ್ಲಿ. ನಮ್ಮ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಯಾಕೆ ಆಗ್ತದ್ರಿ ಸರ್? ಸರ್ ಅಲ್ಲ ನೀವು ಡಿಪಾರ್ಟ್ಮೆಂಟ್ ಸರ್ ನಾವೇನಲ್ಲ ಆಗ್ತಿಲ್ಲ. ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರಾಜ್ಯ ಸರ್ಕಾರಕ್ಕೆ जिंदाबाद जिंदाबाद ಅಣ್ಣ ಈ ಕಡೆ ಮುಖ ಮಾಡ್ರಿ. ಲೈಟಿಂಗ್ ಈ ಕಡೆ ಇದೆ. ಹೆಂಗ್ ಮಾಡೋಣ್ರಿ? ಈ ಕಡೆ ಭ್ರಷ್ಟ ಸರ್ಕಾರಕ್ಕೆ जिंदाबाद जिंदाबाद
ಭಾರತ ಬದುಕು ಭಾರತ ಮಾತಾ ಜೈ ಜೈ ಭಾರತ ಮಾತಾ ಜೈ ಜೈ ಭಾರತ ಮಾತಾ ಜೈ ಜೈ भारत माता की भारत माता की ಜಾಯ್ನ್ ಆಗಿ ಅವನ್ನೆಲ್ಲ ಈ ಸೈಡ್ ಇಂದ್ರ ಫ್ರೆಂಡ್ ಹಿಂದೋರಿ ಈ ಕಡೆ ಹಿಂದ್ ಹೋಗಪ್ಪ ಹಿಂದ್ ಮೊನ್ನೆ MLC ಬಿಟ್ಟಿಲ್ಲ ನಮಗೆ ನಿಲ್ಲಿಸ್ ಏ ಅಪ್ಪ ಯಾವಲೇ ಅವರು ಅಪ್ಪ ಎಲ್ಲಿಂದ ಸರ್ ತಡಿ ಅಣ್ಣ ಬಾ ಈ ಕಡೆ ಬಾ ಗುರು ಬೆಕ್ಕ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಅಲ್ಲ ಹಿಂಗ್ ತೋತ್ರಿ ನಮಸ್ತೆ. ಏನಿವತ್ತು ಸಾರಿಗೆ ಸಚಿವರು 15% ಏನು KSRTC ಟಿಕೆಟ್ ದರವನ್ನ ಏನು ಏರಿಸ್ತಾ ಇದ್ದಾರೆ. ಇವತ್ತು ಏನು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ. ಯಾವ ಒಂದು ಗ್ಯಾರಂಟಿಯನ್ನ ಕೊಡ್ತೀರಿ, ಆ ಗ್ಯಾರಂಟಿಗಳನ್ನ ನೀಗಿಸಲಿಕ್ಕೆ ಇವತ್ತು ಏನು ಬಡ ಜನರ ಇವತ್ತು ದುಡ್ಡನ್ನ ನೀವು ಈ ಮೂಲಕ ಏನು ತೆಗೆದುಕೊಳ್ತಾ ಇದೀರಿ ಅನ್ನೋದು ಇವತ್ತು ನಮ್ಮ ಧಿಕ್ಕಾರ ಇದೆ. ಏನಿವತ್ತು ಕೂಲಿ ಕಾರ್ಮಿಕರ ಮಕ್ಕಳಿಗೆ ಕಾರ್ಮಿಕರಿಗೆ ಇವತ್ತು ನೀವು ದಂಡವನ್ನ ಏರ್ತಾ ಇದ್ದೀರಿ. ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ ಸಚಿವರೇ, ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ. ಇವತ್ತು ಸಾಮಾನ್ಯ ಜನರು ಬಸ್ ನಲ್ಲಿ ಅಡ್ಡಾಡ್ಬೇಕು. ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ, ತಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಅದೇ ಗಂಡು ಮಕ್ಕಳಿಗೆ ನೀವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀರಿ 2,000 ರೂಪಾಯಿನ. ಅದೇ ಗಂಡು ಮಕ್ಕಳಿಂದ ದುಡ್ಡನ್ನ ನೀವು ಕಳ್ಸ್ಕೊಳ್ತಾ ಇದ್ದೀರಿ. ಈ ಮೋಸ ಬೇಡ. ಇವತ್ತು ವಿದ್ಯಾರ್ಥಿಗಳಿಗೆ ಬಸ್ಸಿನ ಅನಾನುಕೂಲ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಬಸ್ಗಳನ್ನ ಫ್ರೀ ಮಾಡಿ ಬೇಡ ಅನ್ನಲ್ಲ. ಇವತ್ತು ಹೆಣ್ಮಕ್ಳು ಮಾಡೋದ್ರಿಂದ ಏನು ಇವತ್ತು ಏನು ಯಾವುದೇ ಒಂದು ಕೆಲಸ ಇನ್ನೊಂದು ಕೂಡ ಇವತ್ತು ಹೆಣ್ಮಕ್ಳು ಬಸ್ಗಳಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ಇವತ್ತಾಗಿದೆ. ಇವತ್ತು ಬಸ್ಗಳನ್ನ ವೀಕ್ಷಿಸಿ ನೋಡಿ.
ಹೆಣ್ಣು ಮಕ್ಕಳ ಇವತ್ತು ಬಸ್ ನಲ್ಲಿ ಹೆಚ್ಚಿಗೆ ಪ್ರಯಾಣ ಮಾಡ್ತಕ್ಕಂಥದ್ದು. ಈ ಗ್ಯಾರಂಟಿ ಯೋಜನೆಗಳು ಬೇಡ, ದಯವಿಟ್ಟು ಬೇಡ. ಯಾಕಂತಂದ್ರೆ ಇವತ್ತಿನ ಏನು ಕರ್ನಾಟಕದ ಪರಿಸ್ಥಿತಿ ಇದೆ, ಇವತ್ತು ವಿದ್ಯಾರ್ಥಿಗಳಿಗೆ ನಿಲ್ಲಲು ಕೂಡ ಜಾಗ ಇಲ್ಲ ಅಂತ ಪರಿಸ್ಥಿತಿ. ಬೆಳಗ್ಗೆ 7-7:30 ವಿದ್ಯಾರ್ಥಿಗಳು ಬರ್ತಕ್ಕಂಥದ್ದು ಶಾಲಾ ಕಾಲೇಜುಗಳಿಗೆ. ಬಟ್ ಅವ್ರು ಹೋಗ್ಬೇಕಂದ್ರೆ 3-4 ಗಂಟೆ ಬಸ್ಗಳೇ ಇಲ್ಲ. ಸರಿಯಾದ ಸಮಯಕ್ಕೆ ಬಸ್ ಇವತ್ತು ಖಾನಾಪುರಕ್ಕೆ ಹೋಗ್ಬೇಕಂತಂದ್ರೆ ಖಾನಾಪುರ ಬಸ್ ಎಷ್ಟು ಗಂಟೆಗೆ ಅಂದ್ರೆ 11 ಗಂಟೆ ಅಂತಾರೆ. 11 ಗಂಟೆಗೆ ಬರುತ್ತಾ? ಇಲ್ಲ ಸರ್, ಗ್ಯಾರಂಟಿ ಇಲ್ಲ. ಬಸ್ಗಳು ಫುಲ್ ರಶ್ ಆಗ್ತಾ ಇದಾವೆ. ಎಲ್ಲೋ ಟೈರ್ ಟಬ್ ಅಂತ ಬ್ಲಾಸ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದಾರೆ. ಇವತ್ತು KSRTC ಅಧಿಕಾರಿಗಳ ಮೈ ಮೇಲೆ ತಗೊಳ್ತಾ ಇಲ್ಲ. ಇದು ಕೊನೆ ಯಾರು? ರಾಜ್ಯ ಸರ್ಕಾರಗಳು. ಇವತ್ತು ರಾಜ್ಯ ಸರ್ಕಾರಗಳು ಈ ಯಾವ ಏನು ಬಡ ಜನ ಇದ್ದಾರೆ, ಬಡ ಜನರ ಮೇಲೇನೆ ಒತ್ತಡ ಇರ್ತಾ ಇದೆ. ಇವತ್ತು ಮಧ್ಯಮ ವರ್ಗದವರಿಗೆ ಇವತ್ತೇನು ತೊಂದರೆ ಆಗ್ತಾ ಇಲ್ಲ. ನೀವೇನು ಸಚಿವರು ತೊಂದರೆಗಳು ಆಗ್ತಾ ಇಲ್ಲ. ಆಗ್ತಾ ಇರೋದು ಕೂಲಿ ಕಾರ್ಮಿಕರ ಏನು ಮಕ್ಕಳಿದ್ದಾರೆ, ಕಾರ್ಮಿಕರಿಗೆ, ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಬನ್ನಿ ಸಚಿವರೇ, ಬನ್ನಿ ವಿಚಾರಣೆ ಮಾಡಿ ನೋಡಿ ಬನ್ನಿ ಇವತ್ತೇನು ಪರಿಸ್ಥಿತಿ ಅಂತ. ಮಂಜುನಾಥ್ ಹಂಚಿನಮನಿ, ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಉತ್ತರ ಕರ್ನಾಟಕ. ವಿದ್ಯಾರ್ಥಿ ಪರಿಷತ್ ಒಂದು ಮರಾಠಿ ಈಗ ವಿದ್ಯಾರ್ಥಿ ಪರಿಷತ್ ಒಂದು ಜನರ ಜೀವನ ಭಾಗವಾಗಿ आज अखिल भारतीय विद्यार्थी परिषद महानगर वतीने आम्ही काय राज्य सरकारने 15% टक्क्यांनी वाढवले आहे KSRTCचं या प्लॅन. ते आता महिलांना काय केले ते गॅरंटी योजना, प्रत्येक योजना आम्ही काय श्रेय योजना आता आम्ही काय विरोध करीना. विद्यार्थी परिषद एकच विनंती करते की हे 15% टक्के काय वाढवले की ते पुरुषांना लई हे होते. डेली आता गरीब लोकांना काय ते डेली त्यांचं काम असतात, त्यांनी बसमध्ये फिरत असतात. त्यांना असलेलं एकच ते त्यांनी फिरायचं म्हणजे ते बसमध्ये. लई लोक फिरतात म्हणजे ते गरीब लोक असू दे, कुली लोक असू दे, त्यांनी कार्मिक लोक असू दे, त्यांनी प्रत्येक बसमध्ये फिरायला पाहिजे म्हटलं तर त्यांना एक डेली त्यांना एक काय ते असतं त्यांचं पैशामुळे त्यांचं त्यांनी ते ऍडजस्ट करून फिरत असतात. तर राज्य सरकार काय केलंय म्हटलं तर 15% टक्के वाढवले आहे त्यांचं. KSRTCला त्यांनी काय केलेत आता ते श्री शक्ती योजने त्यांनी महिलांना फ्री केलेत. तरी पण त्यांनी प्रत्येकाला पुरुषांना काय केलं आता तिथं जागा सुद्धा भेटेना. त्यांनी काय म्हणतात आम्ही पैसे देऊन पण थांबून जायला पाहिजे, तर महिला तुम्ही फ्री असून पण त्यांनी बसून जातात. तर आम्ही 15% टक्के आणि वाढून द्यायला पाहिजे म्हणून पुरुषांचं एक हे आहे. तसेच विद्यार्थ्यांचं काय अनानुकूलाचे हे समस्या आहेत ते विद्यार्थ्यांना लई हे व्हायलेत. आता प्रत्येक विद्यार्थ्यांना काय असते, स्त्री शक्ती योजना आम्ही काही विरोध करीना. ते विरोध करीना म्हणजे म्हणजे ते चांगलंच आहे. तर अखिल भारतीय विद्यार्थी परिषद काय म्हणजे त्यांचं याच्या पाठीमागे आम्ही लई मनवी पण केलं होतं राज्य सरकारला. तर राज्य सरकारनं आम्ही काय मनवी केलं होतं, विद्यार्थ्यांना प्रत्येक बस सोडायला पाहिजे आम्ही मनवी केलं होतं. तर विद्यार्थी परिषद प्रत्येक सुद्धा त्यांना मनवी दिल्याशिवाय काही पण त्यांना समस्येला आम्हाला काही पण हे दिलं नाही. आणि विद्यार्थी परिषद आता विद्यार्थ्यांना प्रत्येक कॉलेजला परिस्थिती भेटायला त्यांना प्रत्येक बस सोडायला पाहिजे म्हणून विनंती करतो. अखिल भारतीय विद्यार्थी परिषद एबी महानगर रोहित तालुकुंटे एबी ಪ್ರಾಬ್ಲಮ್ಸ್ ಅವ್ರಿಗೆ ಮಾತಾಡಿ ಅವ್ರಿಗೆ ಪ್ರಾಬ್ಲಮ್ಸ್ ಹೇಳಿ ಏನ್ ಪ್ರಾಬ್ಲಮ್ ಆಗತ್ತಾವ ನೀವು ಅದೇ ಕನ್ನಡ ಬರ್ತಿದ್ದೆ ಏನು ಹೇಳ್ರಿ. ನಮಸ್ತೆ ಎಲ್ಲಾರ್ಗು. ಯಾಕಂದ್ರೆ ನಮ್ಗ ಈಗ ಡೈಲಿ ನಮ್ ಕಾಲೇಜಿಗ ಲೇಟ್ ಆಗೈತಿ. ಯಾಕಂದ್ರ ಈಗ ಬಸ್ ಫ್ರೀ ಮಾಡಿದಾರು, ಆದ್ರ ನಮಗ ಬಸ್ ಬರಾಕ ಟೈಮ್ ಬಸ್ ಸರಿಯಾಗಿ ಸಿಗಾತಿಲ್ಲ. ಮತ್ತ ಬಸ್ ಸಿಕ್ಕರು ನಮ್ಗ ಬಸ್ದಾಗ ಕುಂಡಾಕಾತು ನಿಲ್ಲಾಕಾತು ಜಾಗ ಸಿಗಾತಿಲ್ಲ. ಆದ್ರಿಂದ ನೋಡ್ರಿ ಸ್ವಲ್ಪ ಬಸ್ ಯಾವ ತರ ಈಗ ಫ್ರೀ ಮಾಡಿದೀರಿ, ಆದ್ರೆ ನಮ್ಗ ಬಸ್ ಕುಂಡಾಕಾಯ್ತು ನಿಲ್ಲಾಕಾಯ್ತು ಒಟ್ಟ ಸಿಗಾತಿಲ್ಲ. ನೋಡ್ರಿ ಟೈಮಿಂಗ್ ಸರಿ ನಮ್ ಕಾಲೇಜ್ ಬರಾಕ್ ಆಗತಿಲ್ಲ. ಇದು ಪ್ರಾಬ್ಲಮ್ ಆಗೈತಿ.
ಜರಾ ನೋಡ್ಬೇಕ, ನೀವ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಬೇಕು. ನಾವ್ ಇಲ್ಲೇ ಅನ್ಗೋಳಿಂದ ಬರ್ತೀವ್ರಿ, ಆದ್ರೂ ಅನ್ಗೋಳ್ ಬಸ್ ಬಿಡ್ತಾರ್ರಿ, ಆದ್ರ ಸರಿಯಾಗಿ ಟೈಮಿಗೆ ಬಿಡುದಿಲ್ರಿ. ನಾವ್ ಕಾಲೇಜ್ ಬರ್ಬೇಕಂದ್ರ ಲೇಟ್ 10-15 ಮಿನಿಟ್ ಲೇಟ್ ಆದ್ರೆ ನಮ್ ಕ್ಲಾಸಿಗೆ ಒಳಗ್ ತಗೋಂಗಿಲ್ರಿ, ಪರ್ಮಿಷನ್ ಮಾಡಾತಿಲ್ಲ. ಹಾ ಮತ್ತೇನಾದ್ರಿ? ಕರ್ನಾಟಕ ರಾಜ್ಯ ಸರ್ಕಾರ ಬಸ್ ಪ್ರಮಾಣ ದರವನ್ನು 15% ಹೆಚ್ಚಳ ಮಾಡುವುದರ ಮೂಲಕ ಬಡಿ ಕೂಲಿ ಕಾರ್ಮಿಕರು, ಮಾಧ್ಯಮಗಳ ಜನತೆಯ ಹೊರತನ್ನು ಸರ್ಕಾರಿ ಬಸ್ಗಳನ್ನೇ ಅವಲಂಬಿಸಿ ಸಾವಿರ ಜನ ದಿನನಿತ್ಯ ನಮ್ಮ ಕೆಲಸ ಕಾರ್ಯಗಳಿಗೆ ಒಳಗಾಗಿರುತ್ತಾರೆ. ಆದರೆ 15% ಬಸ್ ಪ್ರಯಾಣದ ಹೆಚ್ಚಳ ದರ ಮಾಡುವುದರಿಂದ ಮೂಲಕ ಆರ್ಥಿಕ ಹೊರೆ ಜನತೆಯನ್ನು